ಅಲ್ಲಿ ನಂಗೆ ಭಾರಿ ಖುಷಿಯಾಗಿದ್ದು. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಸಿ ಟಿ ರವಿ ಅವರು ಇವತ್ತು. ಆಮೇಲೆ ಹಿಂದಿ ಒಂದು ತಪ್ಪಿಲ್ದಂಗೆ ಮಾತಾಡಿದ್ದಾರೆ ಇವತ್ತು, ಕರೆಕ್ಟಾಗಿ ಮಾತಾಡಿದ್ದಾರೆ. ಹಮ್ ಸಹನ್ ನಹಿ ಕರೆಂಗೆ ಸಬ್ಕೋ ಸಬಕ್ ಸಿಖಾಯಂಗೆ ಅಂತ ತುಂಬ ಚೆನ್ನಾಗಿ ಹಿಂದಿ ಕರೆಕ್ಟಾಗಿ ಮಾತಾಡಿದ್ದಾರೆ. ಅದಕ್ಕೆ ನಾನು ಸಿ ಟಿ ರವಿ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಕ್ಫ್ ಬೋರ್ಡ್ದು ಹೇಳ್ತಾ ಇದ್ರು, ವಕ್ಫ್ ಆಸ್ತಿಗಳದ್ದು. ಎಸ್, ವಕ್ಫ್ ಆಸ್ತಿ ಅಕ್ರಮ ಆಗಿದೆ ಅಂದರೆ ಅದಕ್ಕೆ ತನಿಖೆ ಮಾಡಲೇಬೇಕು. ಬಟ್ ಅಲ್ಲೊಂದು ಪಾಯಿಂಟ್ ಇದೆ, ಈ ವಕ್ಫ್ 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 ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ. ರಾಮ 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 ಮಂದಿರ ನಮ್ಮಿಂದಲೇ ಸಾಧ್ಯ, ರಾಮನ ಹೆಸರಿನಲ್ಲಿ ನಮ್ಮನ್ನು ಆಯ್ಕೆ ಮಾಡಿ, ಯಾರು ರಾಮ ಮಂದಿರ ನಿರ್ಮಾಣ ಮಾಡ್ತಾರೋ ಅವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದು ನೀವು. ಕಾಂಗ್ರೆಸ್ ಅವರು ವಕ್ಫು 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 ಅಂತ ಅವರೇನು ಧ್ಯಾನ ಮಾಡಿ ಓಟ್ ಹಾಕ್ಸ್ಕೊಳ್ಳಿಲ್ಲ. ರಾಮ ಮಂದಿರ ರಾಮ ಮಂದಿರ ರಾಮ ಮಂದಿರ ನಿರ್ಮಾಣ ಅಂತ ಓಟ್ ಹಾಕ್ಸ್ಕೊಂಡ್ರೆ ಅವ್ರು, ನೀವು ಬಿ ಜೆ ಪಿಯವರು. ಹಾಗಾಗಿ ನಿಮಗೆ ನೀವು ಬಾಧ್ಯಸ್ಥರಾಗಿದ್ದೀರಿ ಅಲ್ಲಿ, ನೀವು ಜವಾಬ್ದಾರಿ ಆಗಿದ್ದೀರಿ ಅಲ್ಲಿ. ಯಾಕೆ ಅಂದರೆ ಈ ನಿರ್ಮಾಣ ನಮ್ಮಿಂದಲೇ ಅಂತ ಶಿಲಾನ್ಯಾಸ ಮಾಡಿದವ್ರು ನೀವು, ಭೂಮಿ ಪೂಜೆ ಮಾಡಿದವರು ನೀವು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ನೀವು, ಧ್ವಜಾರೋಹಣ ಮಾಡಿದವರು ನೀವು, ಟ್ರಸ್ಟ್ ಮೆಂಬರ್ಸ್ನ ನೇಮಕ ಮಾಡಿದವರು ನೀವು, ಟ್ರಸ್ಟ್ ಮೆಂಬರ್ಸಲ್ಲಿ ಯಾರಿರಬೇಕು ಅಂತ ನೀವೇ ಚಾಯ್ಸ್ ಮಾಡಿದ್ದು. ಇಷ್ಟೆಲ್ಲ ಮಾಡಿದ ಮೇಲೆ ಅಲ್ಲಿ ಅಪಚಾರ ಆದಮೇಲೆ, ಅಲ್ಲಿ ಕಳ್ಳತನ ಆದಮೇಲೆ ಮಾತಾಡಲ್ಲ ಅಂದರೆ ಏನು? ಮಾತಾಡಬೇಕಲ್ಲ, ಅದನ್ನು ಕೇಳ್ತಾ ಇರೋದು ಜನ. ಆಲ್ ರೈಟ್, ಈ ಬಗ್ಗೆ ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ್, ತಮಗೆ ಸ್ವಾಗತ. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿಯ ರವೀಶ್ ದಾಸಪ್ಪ ಇದ್ದಾರೆ, ತಮಗೂ ಸ್ವಾಗತ. ಪ್ರಗತಿಪರ ಚಿಂತಕರಾದಂಥ ಹರ್ಷಕುಮಾರ್ ಕುಗ್ಬೆ ಅವರಿದ್ದಾರೆ, ತಮಗೂ ಕೂಡ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದಂಥ ಸುಧೀರ್ ಕುಮಾರ್ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಇನ್ನು ಶಿವಸೇನೆ ವಕ್ತಾರರಾದಂಥ ಭಾಸ್ಕರನ್ ಜಾಯ್ನ್ ಆಗಿದ್ದಾರೆ, ಭಾಸ್ಕರನ್ ಅವರೇ ತಮಗೂ ಕೂಡ ಸ್ವಾಗತ. ಎಸ್, ಮೊದಲನೇದಾಗಿ ನಾನು ಈ ಕಾರ್ಯಕ್ರಮವನ್ನು ಭಾಸ್ಕರನ್ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಕಮ್ ವಾಟ್ ಮೇ, ತಲೆ ಕೆಳಗಾಗಲಿ, ಹಿಂದೂ 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 ಬಿಟ್ಟು ಬೇರೆ ಪದ ತಮ್ಮ ಬಾಯಲ್ಲಿ ಬರಲ್ಲ. ಇವತ್ತು ರಾಮ ಮಂದಿರ 500 ವರ್ಷಗಳ ತಪಸ್ಸು. ರಾಮ ಮಂದಿರದಲ್ಲಿ ಇಂಥ ಅಪಚಾರ ಆಗುತ್ತೆ ಅಂತ ನಾವು ಯಾರೂ ಕೂಡ ಕನಸು ಮನಸ್ಸಲ್ಲಿ ಅಂದುಕೊಂಡು ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಪಾವಿತ್ರ್ಯತೆ ಹಾಗೆ ಉಳಿಯುತ್ತೆ. ಮತ್ತು ಅಲ್ಲಿ ಯಾರೂ ಕೂಡ ಇಂಥದ್ದೊಂದು ಡಕಾಯಿತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಡೀ ದೇಶವನ್ನು ಕಾಪಾಡಿದ ರಾಮನ ದೇವಸ್ಥಾನದಲ್ಲಿ ಎಲ್ಲವೂ ಕೂಡ ಸುಭಿಕ್ಷವಾಗಿ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ತಮಗೆ ಈ ಸುದ್ದಿ ಗೊತ್ತಾದ ತಕ್ಷಣ ತಮ್ಗೆ ಹೆಂಗೆ ಅನಿಸ್ತು ಭಾಸ್ಕರ್ನವ್ರೆ? ನೋಡಿ, ನನಗಂತೂ ದಿಗ್ಭ್ರಾಂತಿ ಆಗಿದ್ದಂತೂ ನಿಜ. ಒಂದು ಸಾರಿ ಇರಿ ನೋಡೋಣ, ಫೇಸ್ಬುಕ್ನಲ್ಲಿ ಬರ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಸರಿಯಾದ ಮೀಡಿಯಾದಿಂದ ಬರಲಿ. ಅದು ನ್ಯಾಷನಲ್ ಮೀಡಿಯಾಸಲ್ಲೂ ಬಂತು, ಸ್ಟೇಟ್ ಮೀಡಿಯಾಸಲ್ಲೂ ಬಂತು, ನ್ಯೂಸ್ ಪೇಪರ್ಸಲ್ಲೂ ಬಂತು. ಈಗ ನೀವೇ ಹೇಳಿದ ರೀತಿಯಲ್ಲಿ 500 ವರ್ಷಗಳ ಸಂಘರ್ಷ, 70ಕ್ಕೂ ಹೆಚ್ಚು ಧಾರ್ಮಿಕ ಯುದ್ಧಗಳು, 3.5 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳು ಮತ್ತು ಸಿಖ್ಖರ ನರಮೇಧ, ಆಮೇಲೆ ಎಷ್ಟೋ ವರ್ಷಗಳ ಕಾಲ ಕೋರ್ಟ್ನಲ್ಲಿ ಕೇಸ್ಗಳು, ಕೊನೆಗೆ ಸುಪ್ರೀಂ ಕೋರ್ಟಿನ ಕಾನ್ಸ್ಟಿಟ್ಯೂಷನಲ್ ಬೆಂಚಲ್ಲಿ ನಾವು ಆ ಕೇಸನ್ನು ಗೆದ್ದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಈ ರಾಮನ ರಥಯಾತ್ರೆ ಬಂದಾಗ ಅದರಲ್ಲಿ ಭಾಳ ಹುರುಪಿನಿಂದ ಪಾಲ್ಗೊಂಡವನು ನಾನು, ನಮ್ಮ ಫ್ಯಾಮಿಲಿಯವರು, ನಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ. ಆದರೆ ರಾಮ ಮಂದಿರದಲ್ಲಿ ಈ ರೀತಿಯಾದಂತಹ ಕಳ್ಳತನ ಆಗಿದ್ದನ್ನು ನಾನು ಬೇರೆ ಪ್ಯಾನಲಿಸ್ಟ್ಗಳು ಕೆಲವರು ಬರ್ತಾರೆ, ಹಿಂಗೆ ಆಗಬಾರ್ದಾಗಿತ್ತು ರೀ, ಏನೋ ವಿಷಾದನೀಯ ಅಂತ ಹೇಳಿ ನಾನು ಹಂಗೆ ಹೇಳಲ್ಲ. ಉತ್ತರ ಪ್ರದೇಶದಲ್ಲಿ ಕೋಮು ಸೌಹಾರ್ದತಾ ಭಾವನೆಯನ್ನು ಯಾರು ಕೆರಳಿಸಿದರು, ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಯಾರು ಮಾಡಿದರು, ಯಾರ್ಯಾರ ಮನೆಗೆ ಬುಲ್ಡೋಜರನ್ನು ನುಗ್ಗಿಸಿದ್ರು, ಅದೇ ರೀತಿ ರಾಮನ ಹಣವನ್ನು ಕದ್ದವರ ಮನೆಗೆ ಬುಲ್ಡೋಜರನ್ನು ಸಹ ನುಗ್ಗಿಸಬೇಕು. ಯಾಕಂದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದಂಥ ಮಾತೆ ಸೀತೆಯನ್ನು ಹೊತ್ಕೊಂಡು ಹೋದಂಥ ರಾವಣ ಯಾವ ರೀತಿ ಸರ್ವನಾಶ ಆದ, ಅದೇ ರೀತಿ ರಾಮನ ದುಡ್ಡನ್ನು ಯಾರು ಕದ್ದಿದ್ದಾರೆ, ಅವನು ಯಾರೇ ಇರಲಿ, ಯಾವ ಪಕ್ಷದವನೇ ಇರಲಿ, ಯಾವ ಸಂಘಟನೆಯೇ ಇರಲಿ, ಯಾವುದೇ ಸಿದ್ಧಾಂತಕ್ಕೆ ಅವನು ಒಳಗಾಗಲಿ, ಅವನಿಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ತಗೋಬೇಕು. ಅವನ ಮೇಲೆ ಅವ್ರ ಮನೆಗೆ ಬುಲ್ಡೋಜರ್ನ ನುಗ್ಗಿಸ್ಬೇಕು. ಒಂದು ಮಾತನ್ನು ಹೇಳ್ತೇನೆ, ಈಗ ಇಲ್ಲಿಯವರೆಗೆ ನಡೆದಿರುವಂಥದ್ದು ಸರ್, ಇದು ಇವತ್ತಿಂದ ಅಲ್ಲ, ಭಾಳದು. ಯಾಕಂದ್ರೆ ನಾವು ಕರ್ನಾಟಕದವರು ಆದ್ದರಿಂದ ಡೇ ಟು ಡೇ ಬೇಸಿಸ್ ಅಲ್ಲಿ ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಬಿಕಾಸ್ ತುಂಬ ದೊಡ್ಡ ದೊಡ್ಡ ವಿಚಾರಗಳಾದಾಗ ಮಾತ್ರ ನಾವು ಕೂಡ ಅದನ್ನು ಕವರ್ ಮಾಡ್ತೀವಿ. ಬಟ್ ಇಂಟರ್ನಲ್ಲಿ ಈ ರೀತಿ ಅಂತ ಕಳ್ಳತನ ಆಗ್ತಾ ಇದೆ ಅಂತ ಹಲವಾರು ಬಾರಿ, ಉದಾಹರಣೆಗೆ ಭೂಮಿಯನ್ನು ಖರೀದಿ ಮಾಡುವಾಗ 2 ಕೋಟಿಗೆ ಇದ್ದಂತಹ ಭೂಮಿ ಟ್ರಸ್ಟ್ನವರು 8.5 ಕೋಟಿಗೆ ಅದನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲೇ ಇದು ಯಾಕೆ 10 ನಿಮಿಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ಯಾಕೆ ಕೊಟ್ರಿ ಅನ್ನೋದ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದಾದ ಮೇಲೆ ಕಾಲಕ್ಕೆ ತಕ್ಕಂತೆ ಬಹಳಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು, ಬಟ್ ಯಾರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕೆಂದ್ರೆ ಇಲ್ಲಿ ಬಹಳಷ್ಟು ವಿರೋಧಗಳು ಇದ್ದುದರಿಂದ ಇದು ವಿರೋಧದ ಭಾಗ ಅಂತ ಅಂದ್ಕೊಂಡ್ರು.
ಇವತ್ತು ಅಷ್ಟೇ ಈಗ ಅರೆಸ್ಟ್ ಮಾಡಿರೋರು ಏನು 10 ಜನ ಇದ್ದಾರೆ, ಅವರೆಲ್ಲರೂ ಸಣ್ಣ ಪುಟ್ಟದವರು. ಟ್ರಸ್ಟ್ ಅಂತ ಇದೆ ಸರ್, 15 ಜನ ಅದರಲ್ಲಿ ಸದಸ್ಯರು, ಅದರಲ್ಲಿ ಸಾಧು ಸಂತರು ಕೂಡ ಇದ್ದಾರೆ. ನಂಗೆ ಗೊತ್ತಿಲ್ಲ, ನಂಗೆ ಸರಿಯಾದ ಮಾಹಿತಿ ಇದ್ರೆ ನಮ್ಮ ಉಡುಪಿ ಮಠದ ಇದ್ದಾರೆ. ಸೊ 15 ಜನ ಟ್ರಸ್ಟಿಗಳಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ನೀವು ಇದನ್ನ ನೋಡ್ಕೊಳ್ಳಿ ಅಂತಾನೆ ಆ ಟ್ರಸ್ಟ್ ಮೆಂಬರ್ಸ್ ಅನ್ನ ಇಟ್ಟಿರೋದು. ಸೊ ತಮ್ಮ ಕೆಲಸವನ್ನ ಅವರು ಎಲ್ಲವನ್ನೂ ಚಂಪತ್ರಾಯಿಗೆ ವಹಿಸಿ ಸುಮ್ಮನೆ ಕುಳಿತುಕೊಳ್ಳೋದು ಅದು ಅವರಿಗೆ ಸಾಧುವಲ್ಲ, ಸಾಧು ಸಂತರಿಗೆ. ಇಂತಹ ಸಂದರ್ಭದಲ್ಲಿ ನೀವು ಕೇವಲ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಾನು ಕೂಡ ಟ್ರಸ್ಟಿ ಮೆಂಬರ್ ಅಂತ ಹಾಕೊಂಡು VIP ಪಾಸ್ ಅಲ್ಲಿ VIPಗಳಿಗೆ ದರ್ಶನ ಕೊಡಿಸೋದು ಅಷ್ಟೇ ಕೆಲಸ ಅಲ್ಲ. ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅವಲೋಕನನೂ ಮಾಡ್ಲಿಲ್ವಾ ಈ 15 ಜನ? ಖಂಡಿತವಾಗಲೂ ನೋಡಿ, ನಾನು ಅದನ್ನೇ ಹೇಳಕ್ ಹೊರಟಿದ್ದೆ. 500 ವರ್ಷಗಳ ಸಂಘರ್ಷ ಮಾಡಿ ದೇವಸ್ಥಾನವನ್ನು ಪಡ್ಕೊಂಡ್ವಲ್ಲ, ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಇದು ಬಹಳ ಪ್ರಚಲಿತ ಆಯಿತು ಈ ಕೇಸ್. ಈ ಒಂದು ರಾಮ ಮಂದಿರವನ್ನು ಕಟ್ಟೋದಕ್ಕೆ ನಮಗೆ ಸುಪ್ರೀಂ ಕೋರ್ಟಿಂದ ಅಸ್ತು ಅಂತ ಹೇಳಿದ ಮೇಲೆ, ಅಂದರೆ ರಾಜ್ಯ ಸರ್ಕಾರ ಮತ್ತು ಟ್ರಸ್ಟ್ನಲ್ಲಿರುವ ಸಾಧು ಸಂತರು ಅವರು ನೋಡ್ಕೊಂಡು ಸುಮ್ಮನಿದ್ರ ಅಥವಾ ಗೊತ್ತೇ ಇಲ್ವಾ? ಅದು ಮೈ ಮರ್ತಿದ್ದು ಬಹಳ ದೊಡ್ಡ ಅಪರಾಧವೇ. ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಈಗ ಪ್ರಗತಿಪರರು, ಸೆಕ್ಯುಲರ್ ವಾದಿಗಳು, ಕಾಂಗ್ರೆಸ್ನವರು ಭಾಳಷ್ಟು ವಿರೋಧಗಳನ್ನು ನಾವು ಹೊಡ್ಕೊಂಡು ಬಂದು ಈ ದೇವಸ್ಥಾನವನ್ನು ಪಡ್ಕೊಂಡು, ನಮ್ಮಲ್ಲಿ ಒಂದು ಪ್ರಜ್ಞೆ ಇರಬೇಕಾಗಿತ್ತು. 500 ವರ್ಷ ಕಳೆದು ಈ ದೇವಸ್ಥಾನವನ್ನು ನಾವು ಪಡ್ಕೊಂಡಿದ್ದೇವೆ. ಈ ದೇವಸ್ಥಾನದ ನಿರ್ವಹಣೆಯನ್ನು ನಾವು ಯಾವ ರೀತಿ ಮಾಡಬೇಕು, ಫೂಲ್ ಪ್ರೂಫಾಗಿ ಮಾಡಬೇಕು. ಒಂದೇ ಒಂದು ರೂಪಾಯಿ ಕಳ್ಳತನಕ್ಕೂ, ಒಂದೇ ಒಂದು ರೂಪಾಯಿ ಸೋರಿಕೆಗೂ ನಾವು ಅವಕಾಶ ಕೊಡಬಾರ್ದು ಅಂಥೇಳಿ ಒಂದಷ್ಟು ಜನಗಳ, ಟ್ರಸ್ಟಿಗಳ ಅದರ ಮೇಲೆ ನಿಗಾ ವಹಿಸಬೇಕಾಗಿತ್ತು. ಒಂದೇನು ಅಂದರೆ, ಈ ಉತ್ತರ ಪ್ರದೇಶದ ಸರ್ಕಾರದ ಅಡಿಯಲ್ಲಿ ಬರುವ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಈ ದೇವಸ್ಥಾನ ಬರೋದಿಲ್ಲ. ಇದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಆ ಟ್ರಸ್ಟ್ನಲ್ಲಿ ಇದು ಕಳ್ಳತನ ಆಗಿದೆ, SIT ಫಾರ್ಮೇಷನ್ ಆಗಿದೆ. ಖಂಡಿತವಾಗ್ಲೂ ನಾನು ಬಲಪಂಥೀಯ ಅಥವಾ ನಾನು ಶಿವಸೇನೆ ಅಥವಾ BJPಯ ಸಪೋರ್ಟರ್ ಆಗಿದ್ದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ರಾವಣನಿಗೆ ಆದಂತಹ ಆ ಸರ್ವನಾಶದ ಶಿಕ್ಷೆ ಇವರೆಲ್ರಿಗೂ ಆಗುತ್ತೆ. ಆಮೇಲೆ ನೀವು ಅವಾಗಲೇ ಮನ್ ಕಿ ಬಾತ್ ಅಂತ ಹೇಳ್ತಿದ್ರಿ. ಮನ್ ಕಿ ಬಾತಲ್ಲಿ ದೇಶವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಮೋದಿಯವರು ರಾಮ ಭಕ್ತರನ್ನು ಉದ್ದೇಶಿಸಿ ಅಲ್ಲಿ ಏನು ನಡೆದಿದೆ, ಮುಂದಕ್ಕೆ ಇದನ್ನು ಹೆಂಗೆ ಕಡಿವಾಣ ಹಾಕಬೇಕು ಅನ್ನೋದನ್ನ ಹೇಳ್ತಾರ ಅನ್ನೋ ನಂಬಿಕೆ ನನಗಂತೂ ಇದೆ. ಬಟ್ ಇಟ್ಸ್ ಟೂ ಲೇಟ್. ಜನ ಕೇಳೋದಕ್ಕಿಂತ ಮುಂಚೆ ನೋಡಿ, ಒಂದ್ ನಿಮಿಷ ಪೂರ್ಣ ಪ್ರಮಾಣದ ಎನ್ಕ್ವೈರಿ ಆಗಿ ಆ ಎನ್ಕ್ವೈರಿ ರಿಪೋರ್ಟ್ ಅನ್ನ ಪ್ರಧಾನಮಂತ್ರಿಗಳು ತಗೊಳ್ಳೋ ತನಕ ನಾವು ನೀವು ಇಚ್ಛೆ ಪಟ್ಟು ಅಂತ ಹೇಳಿ ರಾಜಕೀಯ ಕಾರಣಗಳಿಗೋಸ್ಕರ ದಿನ ಬೆಳಗಾದ್ರೆ ಒಂದ್ ನಿಮಿಷ ಯಾವುದೇ ಭಾಷಣದಲ್ಲಾಗಲಿ ಕಾಂಗ್ರೆಸ್ನ ಒಂದ್ ನಿಮಿಷ ಇದೇ ಪ್ರಧಾನಮಂತ್ರಿಯವರು ವಕಫ್ ಬೋರ್ಡಿನಲ್ಲಿ ಲಕ್ಷ ಎಕರೆಗಳ ಏನು ಆಡಿಟ್ ಆಗಿರಲಿಲ್ಲ, ಸಾವಿರಾರು ಎಕರೆಗಳನ್ನು ಕದ್ದಾಗಲೂ ಅವರು ಅದನ್ನ ಮನ್ ಕಿ ಬಾತ್ ಅಲ್ಲಿ ಹೇಳಿಲ್ಲ. ಒಂದು ಮಾತಾಡ್ಬಿಡ್ಬೇಕು. ಲಾಸ್ಟ್ ಸೆಂಟೆನ್ಸ್. ಮೊನ್ನೆ ಕೇರಳದಲ್ಲಿ ಒಂದು ಚರ್ಚಿನ ಮೇಲೆ, ಸಿರಿಯಾಕ್ ಚರ್ಚ್ ಮೇಲೆ ದಾಳಿ ಆದಾಗ 3.5 ಕೋಟಿಯಿಂದ ಶುರುವಾದಂಥದ್ದು 7,000 ಕೋಟಿ ರೂಪಾಯಿ ತನಕ ಫಾರಿನ್ ಡೊನೇಷನ್ಸ್ ಚರ್ಚ್ಗಳನ್ನ ಕಟ್ಟೋದಕ್ಕೆ ಅಕ್ರಮ. ಒಂದ್ ನಿಮಿಷ, ನಮ್ಗೆ ಗೊತ್ತಿರೋದು ರಾಮ ಮಂದಿರ. ಈ ದೇಶದಲ್ಲಿ ಎಲ್ಲರೂ ಇದ್ದಾರೆ. ಈ ದೇಶದಲ್ಲಿ ಏನು ಅನಾಹುತ ಆದ್ರೂ ನೀವು ಸಮನಾಗಿ ಮಾತಾಡಬೇಕು. ಸಮನಾಗಲ್ಲ ಸರ್, ಸಮನಾಗಿ ಯಾಕೆ ಪ್ರತಿಯೊಂದಕ್ಕೂ ಮೋದಿ ಬರಬೇಕು ಅಂತ ಹೇಳಿ. ಆ ಚರ್ಚ್ ಮೇಲೆ ರಾಜಕೀಯ ನಡೆದಿಲ್ಲ, ಆ ಚರ್ಚ್ ಮೇಲೆ ರಥಯಾತ್ರೆ ಬಂದಿಲ್ಲ, ಊರೂರು ತಿರುಗಿಲ್ಲ, ಊರೂರು ರಥಯಾತ್ರೆ ಬಂದಿಲ್ಲ ಆ ಚರ್ಚ್ ಮೇಲೆ. ಯೇಸು ಕ್ರೈಸ್ತ ಇಲ್ಲುಟ್ಟಿದ್ದಲ್ಲ ಮೇಡಮ್. ಯೇಸು ಕ್ರೈಸ್ತನ ಹೆಸರಿನಲ್ಲಿ ರಥವನ್ನು ಎಳೆಯೋದಕ್ಕೆ ಯೇಸು ಕ್ರೈಸ್ತ ಭಾರತದಲ್ಲಿ ಹುಟ್ಟಿಲ್ಲ. ಆದ್ರೆ ಯೇಸು ಕ್ರೈಸ್ತನ ಮೇಲೆ ಇಡೀ ದೇಶದಾದ್ಯಂತ ರಾಜಕೀಯ ಮಾಡಿಲ್ಲ, ಅವಶ್ಯಕತೆ ಇಲ್ಲ ತಾನೆ. ಅದಕ್ಕೆ ಕೇಳೋದು ಇವತ್ತು ನೋಡಿ, ಯೇಸು ಕ್ರೈಸ್ತನ ಚರ್ಚನ್ನ ನೀವು ಬೆತ್ಲೆಹೇಮಲ್ಲಿ ಕಟ್ಟಕ್ಕೆ ಬಿಡದೇ ಇದ್ದಿದ್ರೆ ಇದೇ ರೀತಿ ಸಂಘರ್ಷ ಆಗೋದು. ರಾಮ ಮಂದಿರ ರಾಜಕೀಯ ಪಕ್ಷಗಳನ್ನ ಅಧಿಕಾರಕ್ಕೆ ತಂದಿದೆ. ಶ್ರೀರಾಮಚಂದ್ರನನ್ನ ಒಂದೇ ತಕಡಿಯಲ್ಲಿ ಹಾಕಿ ತೂಗಬೇಡಿ ದಯವಿಟ್ಟು. ನಾನು ಅದಕ್ಕೆ ನೀವು ತೂಗಬೇಡಿ ಅಂತ ನಾನು ಹೇಳ್ತಿರೋದು. ನೀವು ಹೋಲಿಸಿದ್ರಲ್ಲ ಅದ್ಯಾವುದೋ ಕೇರಳದ ಚರ್ಚನ್ನ ಹೋಲಿಸಬೇಡಿ ಅಂತ ನಾನು ಅದಕ್ಕೆ ಹೇಳಿದ್ದು. ಯೇಸು ಕ್ರಿಸ್ತನ ಹೆಸರಲ್ಲಿ ಇಡೀ ದೇಶಾದ್ಯಂತ ಸಂಚಲನ ಉಂಟು ಮಾಡಿ ಅಧಿಕಾರಕ್ಕೆ ಬಂದಂತಹ ಒಂದು ಪಾರ್ಟಿ ಹೇಳಿ